ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಸಿಂಪಲ್ಲಾಗಿ ಒಂದು ಸ್ವೀಟ್ ಮಾಡ್ತಿದ್ದೀನಿ. ಇದಕ್ಕೆ ಜಾಸ್ತಿ ಏನು ಐಟಮ್ಸ್ ಬೇಕಿಲ್ಲ, ಮೂರು ಐಟಮ್ಸ್ ಇದ್ದರೆ ಸಾಕು ನಿಮ್ಮ ಜೊತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ ಇಟ್ಕೊಳ್ಬೇಕು. ಅದಕ್ಕೆ ಹಾಲಿನ ಪುಡಿನ ಸ್ವಲ್ಪ ಹಾಕ್ಕೊಳ್ಬೇಕು. ನಾನು ಸ್ವಲ್ಪ ತಗೊಂಡಿದ್ದೀನಿ, ನಿಮಗೆ ಜಾಸ್ತಿ ಜನ ಇದ್ದರೆ ನೀವು ಜಾಸ್ತಿ ತಗೊಳ್ಬೋದು. ನೆಕ್ಸ್ಟಿಗೆ 2 ಸ್ಪೂನ್ ಸಕ್ಕರೆ ಹಾಕ್ಕೊಳ್ಬೇಕು. ನಿಮಗೆ ಎಷ್ಟು ಸ್ವೀಟ್ನೆಸ್ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು. ನಾನು 2 ಸ್ಪೂನ್ ಮಾತ್ರ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟಿಗೆ ಹಾಲು ಅಷ್ಟೇ, ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಪೌಡರಿಗೆ ಅಷ್ಟು ಮಾತ್ರ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂಚೂರು ಗಂಟು ಇಲ್ದಂಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ನಾನು ಯಾವ ಥರ ಮಿಕ್ಸ್ ಮಾಡ್ತಿದ್ದೀನಿ, ಆ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇಷ್ಟು ನಾನು ಸ್ವಲ್ಪನೇ ತಗೊಂಡಿರೋದ್ರಿಂದ ನಾವು ಜಾಸ್ತಿ ಜನ ಇಲ್ಲ, ಹಾಗಾಗಿ ನಾನು ಸ್ವಲ್ಪ ಮಾಡ್ತಿದ್ದೀನಿ. ನೀವು ಜಾಸ್ತಿ ಜನ ಇದ್ದರೆ ನೀವು ಜಾಸ್ತಿ ಮಾಡ್ಕೊಳ್ಬೋದು. ನೆಕ್ಸ್ಟಿಗೆ ಒಂದು ಪ್ಯಾನ್ ಇಟ್ಕೊಳ್ಬೇಕು. ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ 1-2-3 ಸ್ಪೂನು ತುಪ್ಪ ಹಾಕ್ಕೊಳ್ಬೋದು. ತುಪ್ಪನೂ ನಿಮಗೆ ಜಾಸ್ತಿ ಫ್ಲೇವರ್ ಇಷ್ಟ ಅಂದರೆ ನೀವು ಜಾಸ್ತಿ ಹಾಕ್ಕೊಳ್ಬೋದು. ತುಪ್ಪ 2-3 ಸ್ಪೂನ್ ಹಾಕ್ಕೊಂಡ್ಮೇಲೆ ನಾವೇನು ಹಾಲಿನ ಪುಡಿ ಹಾಕಿ ಮಿಕ್ಸ್ ಮಾಡಿದ್ವಿ, ಆ ಮಿಕ್ಸ್ ಮಾಡಿರೋದನ್ನ ಪ್ಯಾನಿಗೆ ಹಾಕ್ಕೊಳ್ಬೇಕು. ನಾವು ಹಾಕ್ಕೊಂಡು ನೋಡಿ ಈ ಥರ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡು ಬರಬೇಕು. ಚೆನ್ನಾಗಿ ಆಗಬೇಕು ಅದು ಮಿಕ್ಸ್. ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಗಟ್ಟಿ ಆದರೆ ಸಾಕು, ಸ್ವಲ್ಪ ಅಷ್ಟೇ. ಸ್ವಲ್ಪ ಒಂಚೂರು ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಕಲರ್ ಬರಬೇಕು. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಪ್ಯಾನಲ್ಲಿ. ನೋಡಿ ಯಾವ ಥರ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅದೇ ಥರ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಮಾಡಿರೋದ್ರಿಂದ ನಿಮಗೆ ಸ್ವಲ್ಪ ಆಗಿದೆ ಅಷ್ಟೇ. ನಿಮಗೆ ಜಾಸ್ತಿ ಬೇಕಿದ್ದರೆ ನೀವು ಜಾಸ್ತಿ ಮಾಡ್ಕೊಳ್ಬೋದು. ಈಗ ರೆಡಿ ಆಯಿತು. ಅದನ್ನು ಸ್ವಲ್ಪ ಒಂದು ಪ್ಲೇಟ್ ಹಿಡ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು. ತುಪ್ಪ ಹಾಕ್ಕೊಂಡು ಅದನ್ನು ನೆಕ್ಸ್ಟಿಗೆ ನಾವು ಮಿಕ್ಸ್ ಮಾಡ್ಕೊಂಡಿರೋದನ್ನ ಪ್ಲೇಟಿಗೆ ಹಾಕ್ಕೊಳ್ಬೇಕು. ಅದನ್ನು ಸ್ವಲ್ಪ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕು ಎಲ್ಲ ಕಡೆ. ನಮಗೆ ಕಟ್ ಮಾಡಲಿಕ್ಕೆ ಅದು ಈಸಿ ಆಗಬೇಕು, ಹಾಗಾಗಿ ಉಳಿದಿರೋದನ್ನೆಲ್ಲ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಇಡಬೇಕು. ಫ್ರೀಝರಲ್ಲಿ ಇಟ್ಟರೂ ಒಳ್ಳೆಯದೇ, ಚೆನ್ನಾಗಾಗುತ್ತೆ ನಮಗೆ. ಅದು ಗಟ್ಟಿ ಆದಮೇಲೆ ಕಟ್ ಮಾಡಲಿಕ್ಕೆ ಈಸಿ ಆಗ್ತದೆ ಫ್ರೀಝರಲ್ಲಿ ಇಟ್ಟರೆ. ನಾನು ಫ್ರೀಝರಲ್ಲೇ ಇಟ್ಟಿದ್ದೀನಿ. ನೋಡಿ ಯಾವ ಥರ ಬಂದಿದೆ. ನಾನು ಬೇರೆ ಪ್ಲೇಟಿಗೆ ಹಾಕ್ಕೊಂಡೆ, ಯಾಕಂದರೆ ಕಟ್ ಮಾಡಲಿಕ್ಕೆ ಈಸಿ ಆಗಲಿ ಅಂತ ಸ್ಪ್ರೆಡ್ ಮಾಡಿಕೊಂಡು ಬೇರೆ ಪ್ಲೇಟಲ್ಲಿ ಹಾಕಿ ಇಟ್ಟಿದ್ದೆ. ನೋಡಿ ಇವಾಗ ಕಟ್ ಮಾಡ್ತಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಐಟಮ್ಸ್ ಬೇಕಿಲ್ಲ, ತುಂಬ ಚೆನ್ನಾಗಾಗುತ್ತೆ. ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ. ಮತ್ತು ನನ್ನ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಟ್ರೈ ಮಾಡಿ ಹೇಳಿ, ಕಮೆಂಟ್ ಮಾಡಿ ನನ್ನ ಚಾನಲಿಗೆ. ಥ್ಯಾಂಕ್ ಯು.